ಎಷ್ಟು ಗಿಡಗಳಾಗಿದ್ವು ಇದನ್ನು ಕಡದ್ರ, ಮನೆ ಹಾಕೋ ದುರಾಸೆ ಇದನ್ನು ಕಡದ್ರ, ಅದನ್ನು ಸಾಲಿ ಕೋಲಿ ಹಾಕಕ್ ಅದನ್ನು ಕಡದ್ರು. ಮೀಸಿ ರಾಯರ ಕೋಟೆ. ಓಹೋ, ಅವಾಗ ಬಂತ ಮೀಸಿ ರಾಯರ ಕೋಟೆ. ಈ ಜನಪದರ ಬಾಯಾಗ ಸಿಕ್ಕ ಕಡೆಗೆ ಮಿಸ್ರಿ ಕೋಟೆ ಆತು. ಈ ಊರಾಗ ಮಹಲ್ ಕಚೇರಿ ಇತ್ತಂತ. ಮಹಲ್ ಕಚೇರಿ ಈ ಊರೊಳಗ ಕಲಘಟಗಿ ತಾಲೂಕಿಗೆ ದೊಡ್ಡ ಊರು ಇದು. ಬಾಳೆಗಾರ ಕಾಲ ಯಾರ ನೀಡೋನು ಅಂತ ಬಂದಾಗ ಇಲ್ಲಿ ಒಬ್ಬ ಬ್ರಾಹ್ಮಣ ಸೂರ್ ಇದ್ದಂತ, ಮೀಸಿರಾಯ ಅಂತ. ಮೀಸಿರಾಯ ಅವನು ಮೀಸಿ ಮೇಲೆ ಒಂದೊಂದ್ ಲಿಂಬೆ ಹಣ್ಣು ಇರ್ತಿದ್ವು ಅಂತ. ಅಷ್ಟು ದೊಡ್ಡದಂತ ಮೀಸಿ, ದೊಡ್ಡ ಕಲ್ಲಿ ಮೀಸೆ. ಆಗಿನ ಕಾಲದೊಳಗ ಮೀಸಿ ಬಿಟ್ಟ ದೊಡ್ಡ ಮನುಷ್ಯ ಅಂತ ಒಂದ್ ಪ್ರತೀತಿ ಇತ್ರಿ. ಈಗ ನೀವು ಬಹಳಷ್ಟು ಮೀಸಿ ಬಂದ್ರ ಗುಳುಗಳು ಅಂತಾವ್. ನೋಡ್ರಂಗ ಎಲ್ಲಾ ಬಂದೋಬಸ್ತ್ ಇತ್ತು ಕೋಟೆ. ಈಗ ಅಲ್ಲೇ ಬುರ್ಜ್ಗಳು ಕೆಡವ್ಯಾರ. ಕೆಲವು ಮಂದಿ ಶ್ರೀಮಂತರ ದುರಾಸೆಯಾಗಿ ಅದ್ರ ಮಣ್ಣೆಲ್ಲ ಹೇರ್ಕೊಂಡು ಹೋಗಿ ತಾವು ಮನಿ ಕಟ್ಕೊಂಡು ಕಿಲ್ಲೆ ಗುರುತಿಗೆ ಸುಮ್ಮನೆ ಉಳಿದ ಇದ್ದಿದ್ದಿಲ್ರಿ. ಆಗಸ್ಟ್ 15 ದಿನ ನಾನು ಫಸ್ಟ್ ಸಾಲಿಗೆ ಹೋಗಿದ್ದು 1947 ಆಗಸ್ಟ್ 15 ದಿನ. ಆಗಿನ ಗುರುಗಳೆಲ್ಲರೂ ಕೂಡಿ ಸ್ವಾತಂತ್ರ್ಯ ಸಿಕ್ಕ ನೆನಪಿಗೆ ಒಂದು ಹಳ್ಳಿ ಗಿಡ ಹಚ್ಚಿದ್ರು. ದಪ್ಪ ಪಟ್ಟೆ ಆಗಿತ್ತು, ಗಿಡ ದೊಡ್ಡದಾಗಿದ್ದ ಗಡಿಗೆ ಈಗಿನ ಅವ್ರು ಹಿರಿಯರು ಏನೈತಿ ಆ ಮುಸಲ್ಮಾನಿ ಸಾಲಿ ಹಾಕಕ್ಕ ಗಿಡ ಕಡದ್ರ ಕಡದ್ರು. ಆ ಹಳೆ ಪೆಟ್ಟಿಗೆಯಾಗ ಸಿದ್ದಾರೂಢರ ಹಲ್ಲು ಐತಿ, ಅದನ್ನು ಗುಂಡಗಡಿಗೆ ಹಾಕೊಂಡು ಕೊಳಾಗ ಹಾಕೊಂಡು ಕಟ್ಟಿ ಅಂತ. ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ, ಎಲ್ರು ಹೆಂಗದಿರಿ, ಆರಾಮದಿರಿ ಅನ್ಕೊಂಡನಿ. ಎಲ್ರು ಆರಾಮಾಗಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕಿನಾಗ ಮಿಶ್ರಿಕೋಟೆ ದೊಡ್ಡ ಊರು ಐತಿ ನೋಡ್ರಿ. ಇಲ್ಲಿ ಪುರಾತನ ದೇವಾಲಯಗಳು, ಹಂಗ ಇಲ್ಲಿನ ಕೋಟೆ ಕೊತ್ತಲದಿಂದ ಮಿಶ್ರಿಕೋಟೆ ಅನ್ನುವ ಹೆಸರು ಬಂದೈತಿ. ಇನ್ನೂ ಅನೇಕ ಕಥೆಗಳು ಅದಾವು ಕೂಡ. ಇಲ್ಲಿನ ಕೆಲವು ಕುಲಕಸಬುಗಳಾಗಿರ್ಬೋದು, ಅನೇಕ ಕಲಾವಿದರು ಕೂಡ ಊರಿನಾಗ ಹೆಸರುವಾಸಿ ಆಗ್ಯಾರ. ಉದಾಹರಣೆ ಹೇಳ್ಬೇಕಂದ್ರೆ ಸದ್ಗುರು ಸಿದ್ಧಾರೂಢರ ಕೈಲಾಸ ಮಂಟಪವನ್ನು ಏನು ಕಟ್ಟದಂತಹ ಬಡಿಗೇರ್ ಕಾಳಪ್ಪಜ್ಜನವರು ಆಗಿರಬಹುದು. ಜೊತೆಗೆ ಜಾನಪದ ಲೋಕದಾಗೂ ಕೂಡ ಹೆಸರು ಮಾಡ್ಯಾರ ನೋಡ್ರಿ. ಹಿಂಗ ನಮ್ಮ ಊರಾಗ ಒಂದು ಹಿರೇತಲಿ ಇತ್ತು ನೋಡ್ರಿ. ಅವಾಗ ನಾನು ಅವರೊಂದಿಗೆ ಮಾತನಾಡ್ಬೇಕಾದ್ರೆ ನಮ್ಮ ಊರಾಗ ನಡೆದಂತಹ ಘಟನೆಗಳ ಕುರಿತು, ಜೊತೆಗೆ ತಮ್ಮ ಅನುಭವಕ್ಕೆ ಬಂದಂಥ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಿದ್ರು. ಆ ಅಜ್ಜ ನನ್ನ ಜೊತೆ ಹಂಚಿಕೊಂಡಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಮ್ಮ ವೀರು ವಿಚಾರ ಯೂಟ್ಯೂಬ್ ಚಾನಲ್ನಾಗ ನಾನು ಹಂಚ್ಕೊಂಡೇನಿ. ಸಂಪೂರ್ಣ ವಿಡಿಯೋ ನೋಡೋದು ಮಾತ್ರ ಮರಿಬೇಡ್ರಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೋಡ್ರಿ. ಆ ಅಜ್ಜನ ಹೆಸರು ಮಹಾದೇವಪ್ಪ ಅಂತ. ಅವರನ್ನು ಊರೊಳಗೆ ಮಾಳಿಗೆ ಮಹಾದೇವಪ್ಪ ಅಜ್ಜ ಅಂತೇಳಿ ಕರಿತಿದ್ರು. ನಮ್ಮ ಸುತ್ತಮುತ್ತಲಿನ ಊರಿನ ಕೆಲ ದೇವಾಲಯಗಳಾದ ಬುದನಗುಡ್ಡದ ಬಸವಣ್ಣ, ಬೊಗನಗರಕೊಪ್ಪದ ಬಸವಣ್ಣ, ಅಷ್ಟೇ ಯಾಕ ಕಾಮಧೇನು ಕಲ್ಮೇಶ್ವರ ದೇವಾಲಯ ಮತ್ತು ಹಂಗೆ ಹೇಮಗರ್ಭ ಮಾತ್ರೆ ಬಗ್ಗೆ ಕೂಡ ಅವಾಗ ಹೇಳ್ತಿದ್ರು. ಈಗ ಆ ಅಜ್ಜ ನಮ್ಮನ್ನೆಲ್ಲರನ್ನು ಬಿಟ್ಟು ದೇವರ ಕಡೆ ಸೇವೆ ಮಾಡಕ್ಕೆ ಹೋಗ್ಯಾರ್ರಿ. ಆದ್ರೆ ನನ್ನ ಜೊತೆ ಮಾತನಾಡುವಾಗ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳನ್ನು ಮಾಡಿ ಕಾಯ್ದಿಟ್ಕೊಂಡಿದ್ದೆ. ಅವರು ಆಡಿದಂಥ ಮಾತು ಕತೆ ನಮ್ಮ ಕಡೆ ನೆನಪಾಗಿ ವಿಡಿಯೋದಾಗ ಅದಾವು. ಅದಕ್ಕೆ ಹೇಳೋದು, ಹಿರಿಯರು ಇದ್ದಾಗ ಅವ್ರು ಆಡುವಂಥ ಮಾತು ಕೇಳ್ರಿ, ಅವ್ರ ಅನುಭವದ ನುಡಿಗಳನ್ನು ಕೇಳಬೇಕು ಅನ್ನೋದು. ಈ ಮೊಬೈಲ ಜೀವನ ಅಲ್ಲ, ನಿಮ್ಮ ಮನ್ಯಾಗೂ ಕೂಡ ಹಿರಿಯರ ಇರ್ತಾರ. ಅವ್ರಿಗೆ ಕಾಲದಾಗ ಹೆಂಗಿತ್ತು ಊರು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನೂರಾರು ಉತ್ತರಗಳು ಅವರಿಂದ ಬರ್ತಾವ್ರಿ. ಹಿರಿಯರನ್ನ ಗೌರವಿಸೋಣ, ಏನಂತೀರಿ ಸ್ನೇಹಿತರೆ? ಇದ್ರಾಗ ಭಾಳ ಮಾತು ನನವ ಅದು. ಇನ್ನು ಈ ವಿಡಿಯೋದಾಗ ಇರುವ ಅಜ್ಜನ ಮಾತು ಕೂಡ ಕೇಳೋಣ ಬರ್ರಿ. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿರಿ, ಲೈಕು ಕೂಡ ಮಾಡಿರಿ. ನಮ್ಮ ಊರಿನ ಮ್ಯಾಗ ಎಷ್ಟು ಅಭಿಮಾನ ಐತಿ ಅನ್ನೋದು ಕೂಡ ನಮಗೂ ಸ್ವಲ್ಪ ತಿಳಿಲಿ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ಮಹಾದೇವಪ್ಪ ತಿಮ್ಮಪ್ಪ ಮಾಳಿಗೆ, ಮಿಶ್ರಿಕೋಟೆ. ಈಗ ನನಗೆ ಸದ್ಯ 80 ವಯಸ್ಸು. ನಾನು 3 ಉದ್ಯೋಗ ಕಸಬು ರೈತ. ಈಗೆಲ್ಲ ನಿವೃತ್ತ ಆದಂಗೆ ಆಗೇನಿ. ಬೇರೆದವ್ರು ಮಾಡ್ಕೊಂಡು ಹೋಗ್ತಾರ. ಕಮತದಿಂದ ಬೆಳೆದವು ನಾವು. ನಾ ಇದ ಊರಾಗ ಕನ್ನಡ ಶಾಲೆ 6ನೇ ಹತ್ತದವರೆಗೂ ಕಲ್ತೀನಿ. 6ನೇ ಹತ್ತದವರೆಗೂ ನೀವು ತಮ್ಮ ವಿದ್ಯಾಭ್ಯಾಸವನ್ನ ಇಲ್ಲೇ ಕಲ್ತಿದ್ರಿ? ಇಲ್ಲೇ ನಮ್ಮ ಕಿಲ್ಲೆದಾಗ ಕನ್ನಡ ಶಾಲೆ ಇತ್ತು ಮೊದಲ. ಅಲ್ಲಿ ಆ ಶಾಲೆಯಾಗ ಕಲ್ತಿದ್ದು. ನಾನು ಕಲಿಯೋಗ ಫಸ್ಟ್ ಹೋದಾಗ ಕುಷ್ಟಗಿ ಮಾಸ್ತರ್ ಅಂತೇಳಿ ಹೆಡ್ ಮಾಸ್ತರ್ ಇದ್ದರು. ಆ ಬಳಕ ಅದು ವರ್ಗ ಆಗಿ ಅವ್ರು ಹೋದರು. ಕಮಡೋಳಿ ಮಾಸ್ತರಿಗೆ ಬಂತ. ಕುಷ್ಟಗಿ ಅವ್ರು ಇದೇ ಊರಾಗ ತೀರ್ಕೊಂಡ್ರು. ಕಮಡೋಳಿನೂ ಇಲ್ಲೇ ತೀರ್ಕೊಂಡು ಅವ್ರಿಬ್ಬರ ಕೈಯಾಗ ಕಲ್ಕೊಂತ ಬಂದ ಏನ್ರಿ. ಆಗಿನ ಕಾಲದಾಗ ಅಂದ್ರೆ ನನಗೂ ಸ್ವಲ್ಪ ಹಿರಿಯರು ಹೇಳಿದ ನೆನಪು ನನಗೂ ಈ ಊರಿನ ಬಗ್ಗೆ. ಅಂದಿನ ಕಾಲದಾಗ ತಮಗೆ ಹಿರಿಯರು ತಿಳಿಸಿಕೊಟ್ಟಂತ ಮೊದ್ಲಿನ ಮಂದಿ ಮಾತಾಡ್ತಿದ್ರಲ್ಲ, ಯಾರ ಮಾತಾಡ್ತಾ ಇದ್ದಿದ್ದನ್ನ ತಲೆಯಾಗಿ ಇಟ್ಕೊಂಡಿದ್ದ ಇವತ್ತು ನಿಮ್ ಮುಂದೆ ಹೇಳ್ತಾರೆ. ಶಿಕ್ಷಣ ಯಾವಾಗ ಆಗಿತ್ತು ಅಂತ ಹೇಳಿ ನಿಮ್ಗೆ ಏನಾದ್ರು ನೆನಪ ಆಯ್ತು?
ಎಷ್ಟನೇ ಇಸ್ವಿ ಒಳಗೆ? 1953-54 ಸಾಲಿ ಬಿಟ್ಟೆ ನಾನು. 1953-54 6ನೇವರೆಗೂ ಅಷ್ಟ ಕಲ್ತ್ರಿ. ಅತ್ತಾಗಿಂತ ನಿಮ್ಮ ಉದ್ಯೋಗ ಕೃಷಿ ಮಾಡ್ಕೊಂತ ರೈತ ಆಗಿ ಮುಂದವ್ರು ಇಲ್ಲಿ ಶೆಟ್ರು ಮತ್ತು ಬೇರೆದವ್ರು ಲಾವಣಿ ಕೋರ್ನಂಗ್ ಮಾಡ್ತಿದ್ವಿ. ಅದ ಮೂಲ ಉದ್ಯೋಗ ನಮ್ಮ ಜೀವನಕ್ಕೆ. ಕೃಷಿನೇ ಮೂಲ ಉದ್ಯೋಗ. ನಾವು ನೋಡಿದ ಕೋಟೆ ಹೇಗಿತ್ತು? ನಾವು ನೋಡ್ದಂಗ ಎಲ್ಲ ಬಂದೋಬಸ್ತ್ ಇತ್ತು ಕೋಟೆ. ಈಗ ಅಲ್ಲೇ ಬುರ್ಜ್ಗಳು ಕೆಡವ್ಯಾರ. ಕೆಲವು ಮಂದಿ ಮಣ್ಣೆಲ್ಲ ಹೇರ್ಕೊಂಡು ಹೋಗಿ ತಾವು ಮನಿ ಕಟ್ಕೊಂಡ್ರು. ಕೋಟೆ ಉಲ್ವ್ಯಾರ ಜರ್ಚಲ್ರಿ ಮಣ್ಣು ಜರ್ದಿದ್ ಮಣ್ಣು ಅಷ್ಟು ಹೇರಿಸಿದ್ರ ಏನೇನೋ ನಡೆದು ಹೊತ್ತು. ನಾವು ನೋಡಿದ ಕಾಲಕ್ಕೆ ಕಿಲೆಕ್ ಹೋಗ್ಬೇಕಂದ್ರೆ ಅಂಜಿಕ್ಕಿ, ಗಂಜಿ ಮೇಳಿ ಜಗ್ ಚಿಪ್ಪಡ ಹುಲ್ಲು ಗಾವಲ ವಿಪರೀತ. ಈಗೇನು ಆಟದ ಬಯಲು ಐತಲ್ಲ ಆವಾಗನು ಅದೈತ್ ನಾವು ಕಲಿಯೋಗನು. ಈಗ ಅದು ಸಾಲಿ ಮಾಡಿ ಆಟದ ಬಯಲು ಸಾಲಿ ಹೋಗಿ ಆಟದ ಬಯಲು ಹಿಂಗೆಲ್ಲ ಬದಲಾಯಿಸ್ಯಾರ. ಮೊದ್ಲಿಗೆ ಅದು ಶಾಲೆ ಅನ್ನೋದು ಮೊದ್ಲಿಗೆ ಆಟದ ಬಯಲಾಗಿತ್ತು. ಆಟದ ಬಯಲಿದು ಈಗ ಸಾಲಿನ ಇಲ್ಲಿ ತಂದ್ರು. ಸಾಲಿ ಹಚ್ಚಿ ಕಡೆ ಇತ್ತು. ಕೋಟಿ ಬಾಗಿಲ ಪಕ್ಕದಾಗ ಬಲಗಡೆ ಇತ್ತು ಹೋಗ್ತಾ ಬಲಕ್ಕಾಕಿತ್ತು. ಆ ಶಾಲೆಯಾಗ ನಾವು ಕಲ್ತ್ವಿ. ಅವಾಗಿದ್ದು ನಮ್ಗೆ ಆಟದ ಬಯಲಾಗಿತ್ತು. ಈಗೇನೈತಿ 10 ಕೋಲಿ ಇಲ್ಲೇ ತಂದ್ರ ಆ ಸಾಲಿನ ಮಾರಿದ್ರು ಸುಡುಗಾಡು ಮಾರಿದ್ರು. ಈಗಿನ ಹಿರಿಯಾರ್ದು ಗೊತ್ತಿಲ್ಲ ನಮಗೆ. ಸಾಲಿ ಕಲ್ಸತ್ತಾಗೈತಿ. ಅದ್ರ ಮುಂದೆ ಮುಸಲ್ಮಾನ್ರಿಗೆ ಸಾಲಿಗೆ ಜಾಗ ಕೊಟ್ಟಾರ. ನಾವು ಹೋಗೋ ಇದ್ದಿದ್ದಿಲ್ರಿ. ಆಗಸ್ಟ್ 15 ದಿನ ನಾನು ಫಸ್ಟ್ ಸಾಲಿಗೆ ಹೋಗಿದ್ದು 1947 ಆಗಸ್ಟ್ 15 ದಿನ. ಆಗಿನ ಗುರುಗಳೆಲ್ಲರೂ ಕೂಡಿ ಸ್ವಾತಂತ್ರ್ಯ ಸಿಕ್ಕ ನೆನಪಿಗೆ ಒಂದು ಹಳ್ಳಿ ಗಿಡ ಹಚ್ಚಿ ಇಷ್ಟು ದಪ್ಪ ಬಡ್ಡಿ ಆಗಿತ್ತು. ಗಿಡ ದೊಡ್ಡದಾಗಿತ್ತು. ಹಿಂದಗಡೆಗೆ ಈಗಿನ ಅವ್ರು ಹಿರಿಯರು ಏನೈತಿ ಆ ಮುಸಲ್ಮಾನಿ ಸಾಲಿ ಹಾಕಕ್ಕ ಗಿಡ ಕಡದ್ರು ಭಾರಿ ಇತ್ತು ಹಳ್ಳಿ ಗಿಡ. ಆಗಸ್ಟ್ 15 ನೆನಪಿಗೆ ಹಚ್ಚಿದ್ರು. ಅಲ್ಲಿ ಒಂದು ಸಾಲಿ ಮುಂದೆ ಹಳ್ಳಿ ಗಿಡ, ಈ ಪೊಲೀಸ್ ಸ್ಟೇಷನ್ ಮುಂದೆ ಆಲ್ದ ಹರಿತಂದು ಹಚ್ಚಿದ್ರು. ಪ್ರತಿಷ್ಠಿತ ಗಿಡಗಳಾಗಿದ್ವು. ಇದನ್ನು ಕಡದ್ರ ಮನೆ ಹಾಕುದ್ರ ಅದನ್ನು ಸಾಲಿ ಕೋಲಿ ಹಾಕಕ್ ಅದನ್ನು ಕಡದ್ರು. ಕೋಟೆಯ ಬಾಗಿಲಿದ್ವು, ಆಮೇಲೆ ಬುರ್ಜ್ಗಳು, ಆಮೇಲೆ ಆ ಕೊತ್ತಲ ಏನಂತಾರಲ್ಲ ಅವು ಇದ್ವು ಅಂತ ಹೇಳಿ. ಕೊತ್ತಲುಗಳು ಬುರ್ಜರನ್ನು ಕೊತ್ಲರನ್ನು ಈಗ ಸದ್ಯ ನೋಡಕ್ ಅನ್ಕ ಒಂದು ಕೊತ್ಲ ನಿಮ್ಗೆ ಸಿಕ್ಕ ಒಂದ್ ಮಾತ್ರ ಐತ್ರಿ. ಆ ಪ್ರಕಾರ 4 ಮೂಲಿಗೆ ಕೊತ್ಲ ಇದ್ದಿದ್ದು ನನಗೆ ನೆನಪೈತಿ. 4 ಮೂಲಿಗೆಗಳು 4 ಮೂಲಿಗೆ ಇದ್ವು ದೊಡ್ಡ. ಅವಾಗ ನಾವು ಏನೈತಿ ಬುರ್ಜ್ ಅಂತಿದ್ವಿ. ಬುರ್ಜ್ಗಳು 4 ಮೂಲಿಗೆ ಇದ್ವು. ಈಗ ನೀವು ನೋಡಕ ಪ್ರತ್ಯಕ್ಷ ನೋಡ್ಬೇಕಂದ್ರೆ ಒಂದೇ ಒಂದು ಬುರ್ಜ್ ಒಂದು ಬಸ್ ಐತಿ. ಬಾಕಿ 3 ಬುರ್ಜ್ ಹಾಳಾಗೋದು. ರಾಮತೀರ್ಥ ಕಡೆ ಮೂಲಿಗೆ ಹೋತ್, ಈಚೆ ಕಡೆ ಬಯ್ಯಾರ ರೋಡಿ ಕಡೆ ಮೂಲಿಗೆ ಹೋತ್. ಈ ದುರಾಸೆ ಮನಿ ಕಟ್ಕೊಳ್ಳೋರು ಏನಿಲ್ಲ, ಅವ್ನಿಗೆ ಸರ್ಕ ಮಾಡಿ ಕೆಡುವುದು, ಆ ಮಣ್ಣು ತಗೊಂಡು ತಮ್ಮ ಮನಿ ಕಟ್ಕೊಳ್ಳೋದು. ಹಿಂಗೆಲ್ಲ ಮಾಡ್ಕೊಂತ ಬಂದ ಕಿಲೆ ಗುರುತಿಗೆ ಸುಮ್ಮನೆ ಉಳಿದೈತಿ. ಮೊದಲಂಗೆ ಈಗ ಕಿಲೆ ಇಲ್ಲ. ಯಾವಾಗ್ರಿ ಅಗಳತ್ ಏನೈತಿ ಎಷ್ಟು ನೋಡ್ರಿ ನೀರು ನಾವು ಸಾಲಿ ಕಲಿಯೋಗ ಅದು ಕೋಟೆ ಸುತ್ತಲೂ ಅಗಳತ್ತದ. ಈಗ ಅದು ಎಲ್ಲಿ ಬೇಕಲ್ಲಿ ಪ್ಲಾಟ್ ಮಾಡ್ಯಾರ ಅದ್ರಾಗ. ಈಗಿನ ಅವ್ರು ಹಿಡಿದಂದಾಗ ಮೊದಲು ಹಂಗ ಇದ್ದಿರ್ಲಿಲ್ಲ. ಅವಾಗ ಏನೇನು ಕಿಲ್ಲೆಲ್ಲಾಗೈತಿ ಯಾರು ಹೋಗಿದ್ದಿಲ್ಲ. ಆಲ್ಮನಿ ಇತ್ತದು. ಮೊದ್ಲು ಅದ್ರ ಒಳಗಡೆ ಮನೆತನಗಳು ವಾಸ ಮಾಡ್ತಿದ್ವು. ಕಿಲ್ಲೆದಾಗ ಮನಿಗಳು ಇದ್ವು. ಇವ್ರು ಕುಸುಗಲ್ಲಾರು, ಈ ಶಂಕರಪ್ಪರು, ಕೆಲವು ಮಂದಿ ಬ್ರಾಹ್ಮಣರ ಮನಿಗಳು, ಸಾಕಷ್ಟು ಜನ ಇತ್ತು ಅದ್ರೊಳಗ. ಈಗ ಅದಾರ ಬಿಡ್ರಿ. ಈಗ ಆ ಕೋಟೆ ಕೊತ್ಲಿಗೆ ಏನಾದ್ರು ಬಾಗಿಲ ಚಿಲಕ ಈ ರೀತಿ ನೀವು ನೋಡಿದ್ದು? ನಾವು ನೋಡಿದ್ದಂದ್ರ ಈ ಕೋಟೆ ಪಶ್ಚಿಮ ದಿಕ್ಕದ ಬಾಗಿಲಿಗೆ 2 ಪಡ್ಕಿನ ಕದ ಇದ್ದಿತ್ತು. ನಾವು ಎತ್ತರ ಇರ್ಬೋದಾಗಿತ್ತು ಅದು? ಸಾಧಾರಣ 7 ಫೂಟ್ 8 ಫೂಟ್ ಎತ್ತರ. ಅಷ್ಟು ದೊಡ್ಡ 2 ಪಡಕ್ಕ ಇಷ್ಟು ದಪ್ಪ. ಅದ್ರ ಚೆಂಡಿನ ಮಿಳಿ ಇಷ್ಟು ಕಟ್ತರ ಇಷ್ಟು ಉದ್ದ ಇದ್ವು. ಮಿಳಿ ಇದ್ವು. ಆ ಕದದ ಮೇಲೆ ಹತ್ತಿ ಆಟ ಮಾಡಿವ ನಾವು. ಆ ವಿಠೋದೇವ್ರ ಗುಡಿ ಅಂತ ಇತ್ತು ನೋಡ್ರಿ, ಹಾಳು ಬಿದ್ದೈತಿ. ಅದ್ರಾಗ ಇತ್ತಾಗ ಒಂದು 10 ಕದ ಕಟ್ಟಿದ್ರು. ನಾವು ಸಾಲಿಗೆ ಹೋಗುವಾಗ 1ನೇ ಎತ್ತ 2ನೇ ಎತ್ತ ಕಲಿಯುವಾಗ ಆ ಕದ ಮೇಲೆ ಹತ್ತಿ ಆಡ್ತಿದ್ವಿ ನಾವು. ಇಲೇದ್ ಬಾಗಲ ಅಂತಿದ್ರು. ಮೇಳಿ ಗುಂಡಿನ ಮೇಳಿ ಇಷ್ಟು ದಪ್ಪ ಇದ್ವು. ಈಗ ಕೋಟೆಯನ್ನ ಯಾರು ನಿರ್ಮಾಣ ಮಾಡಿದ್ರು ನಿಮ್ಗೆ ಹಿರಿಯರು ಹೇಳ್ತಾರೆ? ಹಿರಿಯರು ಏನ್ ಮಾತಾಡ್ತಿದ್ರು ಅದನ್ನ ಹೇಳಕತ್ತೇನೆ ನಾನು ನಿಮ್ಗ. ಈ ಕೋಟೆ ನೋಡ್ರಿ ಪಾಳೆಗಾರರು ಅಂತ ಏನ್ ಇರ್ತಿದ್ರಲ್ಲ ಅಂತವ್ರು ಆಳ್ತಿದ್ರಲ್ಲಿ. ಇಲ್ಲೇ ಒಂದೇ ಕಟ್ಸಿದ್ದ ಮತ್ ಬೇರೆ ಕಡೆ ಏನಾದ್ರು? ಹುಬ್ಬಳ್ಳಿ ಇವತ್ತಿಗೆ ಸುಸಜ್ಜಿತ ಇದು ಗಾಡಿ ಬಾಗಲ ಅದಾವ ನೋಡು. ಯಾರ ನೀಡೋನು ಅಂತ ಬಂದಾಗ ಇಲ್ಲಿ ಒಬ್ಬ ಬ್ರಾಹ್ಮಣ ಸೂರ್ ಇದ್ದಂತ, ಮೀಸಿರಾಯ ಅಂತ. ಮೀಸಿರಾಯ ಅವನು ಮೀಸಿ ಮೇಲೆ ಒಂದೊಂದು ಲಿಂಬೆ ಹಣ್ಣು ಇರ್ತಿದ್ವು ಅಂತ. ಅಷ್ಟು ದೊಡ್ಡದಂತ ಮೀಸಿ, ದೊಡ್ಡ ಕಲ್ಲಿ ಮೀಸೆ. ಆಗಿನ ಕಾಲದೊಳಗ್ ಮೀಸಿ ಬಿಟ್ಟ ದೊಡ್ಡ ಮನುಷ್ಯ ಅಂತ ಒಂದು ಪ್ರತೀತಿ ಐತ್ರಿ. ನೀವು ಬಹಳಷ್ಟು ಮೀಸಿ ಬಂದ್ರ ಗುಳುಗಳು ಅಂತಾವ. ಅವಾಗ ಮೀಸಿ ಎಷ್ಟು ದೊಡ್ಡ ಇರ್ತಾವ ಅಷ್ಟು ವ್ಯಕ್ತಿ ದೊಡ್ಡ ಅಂತ ತಿಳ್ಕೊಂತಿದ್ರು. ಹಂಗ ಲಿಂಬೆ ಹಣ್ಣು ಕುಂಡ್ರಸ್ಕೊಂತಿದ್ನಂತ. ಅಷ್ಟು ದೊಡ್ಡ ಮೀಸೆ ಗಾತ್ರ ಇದ್ವು. ಮೀಸಿರಾಯ ಅಂತ ಅವನ ಹೆಸರು. ಮೀಸಿರಾಯ. ಅವನು ಇಲ್ಲಿ ಬಾಳೆಗಾರನಾಗಿ ನೇಮಿಸ್ಯಾನ. ಮೀಸಿರಾಯರ ಕೋಟೆ
ಓಹೋ ಅವಾಗ ಬಂತ ಮೀಸೆ ರಾಯರ ಕೋಟೆ. ಈ ಜನಪದರ ಬಾಯಾಗ ಸಿಕ್ಕ ಕಡೆಗೆ ಮಿಸ್ರಿ ಕೋಟೆ ಆತು. ರಾಣು ಮಾಸ್ತರ್ ಅಂತ ಹೇಳಿ ಆಗಿನ ಕಾಲದೊಳಗ ಹೆಚ್ಚಿನ ಅಭ್ಯಾಸ ಮಾಡಿ ಮಾಸ್ತರ್ ಡಾಕ್ಟರ್ಕಿ ಕೂಡ ಮಾಡ್ತಿದ್ರು. ಅವ್ರ ಔಷಧ ಇವತ್ತಿಗೆ ಅದಾರಿ. ಇಲ್ಲಿ ಚಿಕ್ಕಡರ ಓಣ್ಯಾಗ ಅಮ್ಮನೂರ್ ದರ್ಗಾ ಅಂತ ಹಂತೇನ ಮನಿ ಅವನು. ಅವ ಹೇಳ್ತಿದ್ದ ಈ ಊರಾಗ ಮಹಲ್ ಕಚೇರಿ ಇತ್ತಂತ. ಮಹಲ್ ಕಚೇರಿ ಈ ಊರೊಳಗ ಕಲಘಟಗಿ ತಾಲೂಕಿಗೆ ದೊಡ್ಡ ಊರು ಇದು. ಈಗ ಹೆಂಗ ಇದಕ್ಕೆ ಹೆಚ್ಚಾಗೈತೆ ಅಂದ್ರೆ ಒಂದು 2 ತಾಂಡೆ ಮಾಚಾಪುರ ಹುಲಿ ಕಟ್ಟಿ ಕೂಡಿಸ್ಕೊಂಡು ಅದು ದೊಡ್ಡದಾಗೈತಿ. ಇದು ಒಂದನ ಅದಕ್ಕೆ ಮುಗ್ತೈತಿ. ಅದನ್ನ ಒಂದ ಲೆಕ್ಕ ಹಾಕಿಬಿಟ್ರಿ ಹೆಚ್ಚಾಕೈತಿ. ನಮ್ಮ ಊರೇ ದೊಡ್ಡದಾಗತ್ತೆ ಕಲಘಟಗಿ ತಾಲೂಕಿನೊಳಗ. ಮಹಲ್ ಕಚೇರಿ ಇತ್ತಂತ ಉಲ್ಲೇಖ. ಹಿಂದಗಡಿಗೆ ಈ ಪಿಂಜಾರ ಓಣ್ಯಾಗ ಒಂದು ಕಾಗದ ಸಿಕ್ತ. ಆ ಮಹಲ್ ಕಚೇರಿಯಾಗ ನೋಂದಾಗಿದ್ದು ನನಗೆ. ಅದೇನು 1943-44 ಕಾಗದ ಆಗಿರ್ತಿತ್ತು. ಆದ್ರ ರೌಂಡ್ ಸೀಲ್ ನೋಡಿದೆ. ಹಳಗನಾಡ ಸ್ವಲ್ಪ ಅಲ್ಪ ಸ್ವಲ್ಪ ತಿಳಿತೀರಿ ಅವನು. ಅವಾಗ ನೋಡಿ ಮಹಲ್ ಕಚೇರಿಯಾಗ ನೋಂದಾಗಿದ್ರು. ರಾಣು ಮಾಸ್ತರ್ ಸಾಕ್ಷಿ ಹಾಕಿದ್ದ. ಅದು ದಸ್ತ್ ಬರಗಾರ ರಾಣು ಮಾಸ್ತರ್ ಅಂತ ಐತಿ. ಆ ಕಾಗದೇನ ಆಯ್ತು ಅನ್ನ ಶಿಶು ಹೋಗಿದ್ದ ದೊಡ್ಡವನ್ಯಾರ ಮನ್ಯಾಗ. ಗ್ರಾಮ ದೇವತೆ ಆಂಜನೇಯ, ಮೂಲ ಆಂಜನೇಯ ಅವನ ಊರಿಗೆ. ಆ ಪೂರ್ವ ಭಾಗದ ಕಿಲ್ಲೆ ಮಾರಿಗೊಬ್ಬ, ಪಶ್ಚಿಮ ದ್ವಾರಕ್ಕೊಬ್ಬ. ದ್ವಾರ ಬಾಗಿಲಿಗೆ 2 ಅನುಮತಿಯವರು ಇವತ್ತಿ ಗೌಸ್ಮದಿನ ದರ್ಗಾ ಹಿಂದಗಡಿಗೆ ಸವನೂರರ ಆಳ್ಕೆ ಒಳಗೆ ಕಟ್ಟಿದ್ದದು. ಮೊದ್ಲಿಗೆ ಇರ್ಲಿಲ್ಲ ಅವಾಗ. ಆಮೇಲೆ ನಂತರ ದಿನಗಳಲ್ಲಿ ಸವನೂರ್ ನವಾಬರ ಆಡಳಿತಕ್ಕೆ ಬಂದಾಗ ನಿಮ್ಮಂತವ್ರು ಹಿರಿಯತನ ಮಾಡೋರು ಇರ್ತಾರಲ್ಲ, ಏನು ತಿಳಿದವ್ರು ಮಾಡಿದ್ದದು. ಮೊದ್ಲೇ ಕೋಟೆ ಆಂಜನೇಯ ಅಂತ ಹೇಳಿ ಅದು. ಕೋಟೆ ಆಂಜನೇಯ ಪೂರ್ವ ಭಾಗದ 2 ಬಾಗ್ಲ ಈ ದ್ವಾರ ಇದಕ್ಕ. ಅಲ್ಲಿ ರಾಮೇಶ್ವರ ಗುಡಿ, ಅದ್ರ ಹತ್ರ ಹನುಮಪ್ಪನ ಗುಡಿ, ಆ ನಂತರ ದ್ಯಾಮವ್ವನ ಗುಡಿ. 3 ಹೈವಳಿ, ಸವನೂರು ಹೈವಳಿ ಅಂತ ಹೇಳಿ ಕೇಳ್ಪಟ್ಟಿವಿ. ಅಷ್ಟೇ ಅಲ್ಲದೆ ಇಲ್ಲಿ ನವಾಬರು ಕೂಡ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿ ತಿಳಿ ಬರ್ತದೆ. ನಂತರ ಇತ್ತೀಚಿನ ಕಾಲದೊಳಗ ಸವಣೂರು ನವಾಬನು ಕೂಡ ಆಳ್ಯಾನ ಈ ಊರ್ನ. ಅಂದ್ರ ಅದ್ರ ಉದಾಹರಣೆ ಇವತ್ತಿನ ಸವಣೂರು ಹೈವಳಿ ಅಂತ ಹೇಳಿ ಹಿರಿಯ ನಮ್ಮ ಶಾಲ್ಮಲ ನದಿಗೆ ಫುಲ್ ಕುಂಡ್ರಸಾರಲ್ಲ, ಸವಣೂರು ಹೈವಳಿ ಅಂತ ಹಿರಿಯರ ಬಾಯಿಗಿರ್ತದ. ಈಗಲೂ ಕೂಡ ಅದ ಈ ಮಿಶ್ರಿಕೋಟೆ ಊರಾಗ ಅದ ಬುದನ್ ಗುಡುವಾಗ ಸೀದಾ ಧಾರವಾಡಕ್ಕೆ ದಂಡು ಹೋಗಕ್ ದಾರಿ, ದಂಡಿನ ದಾರಿ ಇವತ್ತಿಗೆ ಐತಿ. ಈ ಸಾಲ ಪ್ಲಾಟ್ ಕುಂತದ ಗಟ್ಟಿವರೆಗೂ ಏನ್ರಿ. ಈ ಈಚೆ ಕಡೆ ರೋಡಿಗೆ ದಂಡಿನ ದಾರಿನ ಅಂತಾರ. ಅಂದ್ರದ್ದು ಇಲ್ಲಿಂದ ಸವಣೂರಿಗೆ ಹೋಗೈತಿ. ಆ ಶಾಲ್ಮಲಾ ನದಿ ಹಾಯೋಳಿಗೆ ಸವಣೂರು ಮಾರ್ಗ ಅಂತ ಇವತ್ತಿಗೆ ಹೆಸರೈತಿ. ಇಲ್ಲಿ ಯಾರು ನವಾಬರು ಆಳಿದ್ರ ಅಂತ ಹೇಳಿ ತಮ್ಗೆ ಏನಾದ್ರು ಗೊತ್ತ? ಅವನ ಹೆಸರು ಗೊತ್ತಿರ. ಒಟ್ಟ ಸವಣೂರು ನವಾಬನ ಆಳ್ಕೆ ಅಂತ ಅಷ್ಟ ಅಂತಿದ್ರು. ಈ ಕಿಲ್ಲೆದಾಗ ಗೌಸ್ಮದಿನ ದರ್ಗಾ ಇಲ್ಲ, ದರ್ಗಾ ಕೂಡ ಸವಣೂರು ನವಾಬನ ಆಳ್ಕೆ ಹಾಕುವಂತ ಅವಾಗ ಕುಂತಿದ್ದು. ಹೌದು. ಆಮೇಲೆ ಅಲ್ಲಿ ಏನು ಕೋಟೆ ಬಾಗಿಲಿಗೆ ಸೈನಿಕರ ಒಂದು ಗುಡಾರ ಬಿಡಾರ ಅಲ್ಲೇ ಇದ್ವು ಅಂತ ಹೇಳಿ ಕೇಳ್ಪಟ್ಟಿವಿ. ಅವಾಗ ಅವು ಕಾಣಕ್ ಸಿಗ್ತಿದ್ವು ಅಂದಿನ ಕಾಲದಲ್ಲಿ ಅಂತ ಹೇಳಿ. ಏನಿಲ್ಲ, ನಾವು ಸಾಲಿಗೆ ಹೋಗುವಾಗ ಜೀ ಅಂತ ಮಳೆ ಹತ್ತ ಜೋರ ಜಡಿಮಳೆ ಹಿಡಿದಾಗ ಆ ಕ್ವಾಟಿ ಬಾಗಲ ದಾಟಿದ ಕೂಡ ಎಡಗಡೆ ಒಂದು ಪರಂಗಿ ಹುಣಸಿ ಗಿಡ ಇತ್ತು. ಆ ಪರಂಗಿ ಹುಣಸಿ ಗಿಡದ ಬುಡಕ ಚೌಕಾಗಿ ಬಾಗಿಲು ಫುಲ್ ಆಗಿಬಿಡುದು. ಕುಸದ ಒಳಗೆ ಹೋಗಿ ನಾವೆಲ್ಲ ಹುಡುಗರು ಕನಿಷ್ಠ ಕಂಡಾಪಟ್ಟಿ ದೂರ ಹೋಗಿದ್ವು. ಒಂದಕ್ಕೆ ಬಿಟ್ಟಾಗದು ಪಾಟ್ ಹುಡುಗಿದ್ವು. ಹಂಗಾಗಿ ಹೋಗ್ತಿದ್ವಿ. ಮಾಸ್ತರ್ ಹೊರಗೆ ಬಂದು ನಿಂತು ನಮ್ಗೆ ಬೇಗ ಒಳಗ್ ಕರ್ಕೊಂಡು ಹೋಗಿ ಹೊಡಿತಿದ್ರು. ಹಾವು ಚೋಳ ಇರ್ತಾವ ಸುಳ ಮಕ್ಕಳ ಅಂತ ಹೇಳಿ. ಕಿಲೆ ಹೊಂಡ ಅಂತೇಳಿ ಕಿಲೆ ಕೋಟೆ ಒಳಗೆ ಸುಸಜ್ಜಿತ ಐತಿ ಇವತ್ತಿಗೂ ಐತಿ. ಆಮೇಲೆ ಅದಕ್ಕ ಏನೋ ಒಂದ್ ರಾಜಮಾರ್ಗ ಅಥವಾ ಅದು ಒಂದ್ ಮಾರ್ಗ ಐತಿ ಅಂತ ಕೇಳಿ ಒಳ್ಳೆ ನೆನಪು ಮಾಡಿದ್ರಿ. ಈಗ ನೀವು ಈಗ ಸದ್ಯ ಕಣ್ಣಿಗೆ ಕಾಣ್ಬೋದು. ಯಾಕಂದ್ರೆ ಅಲ್ಲೆಲ್ಲ ನೀವು ಓಡಾಡೋ ಜಾಗನ ಈ ಕಡೆಯಿಂದ ಜುರ್ಕಾವಲಿ ಅಂತವಲ್ಲ, ಕಿಲೆ ಹೊಂಡಕ್ಕೆ ನೀರು ಹೋಗೋ ಮಾರ್ಗ ಅಂತಾರ. ಅದು ನೀರು ಹೋಗೋ ಮಾರ್ಗ ಮತ್ತು ಪ್ಲಸ್ ಈ ರಾಣಿವಾಸದವ್ರ ಕುಪ್ಪದ ಮಾರ್ಗ ಅದು ಗುಡಕ್ ಪಾರ ಆಗಕ್. ಅಕಸ್ಮಾತ್ ಇಲ್ಲಿ ಪರರಾಜರ ಯಾರ ಬಂದು ಮುತ್ತಿಗೆ ಹಾಕಿದ್ರಪ್ಪ, ರಾಜನ ಸೋಲ್ಸಿದ್ರಂದ್ರ ರಾಣಿವಾಸದವ್ರು ಹೋಗಿದ ಸದ್ಯನೂ ನೋಡ್ಬೋದು. ಈ ಜುರ್ಕಾವಲಿ ನೀರು ಹೊಂಡಕ್ ಬೀಳ್ತೈತಲ್ಲ, ಅಲ್ಲಿ ಚೌಕ ಕಟ್ಟೈತಿ. ಅಂದ್ರ ಅಲ್ಲಿ ಹೋಗಿ ಅವ್ರು ಜಿಗದ್ರ ಕಟ್ಟಿ ಮೇಲೆ ನಿಂತು ಕೂಡಲೇ ಆ ಬಾಗಿಲ ಮಾರ್ಗವಾಗಿ ಹೊರಗೆ ಹೋಗ್ಬೋದು. ಓಹೋ, ಯಾರೋ ವೈರಿಗಳ ದಾಳಿ ಮಾಡಿದಾಗ ರಾಜಮನೆತದ ರಾಣಿವಾಸದಲ್ಲಿ ದಾಳಿ ಮಾಡೋದು ಒಂದು ಆಗಿನ ಕಾಲದಾಗ. ಅವಾಗ ಏನ್ ಮಾಡ್ತಾನೆ, ಪರರಾಜರ ಕೈಯಾಗ ಸಿಕ್ಕ ಅವಮಾನ ಆಗೋದ್ರ ಬದ್ಲಿ ಹೊಂಡ ಮುಳುಗಿದ್ರ ಬರೀ ಮರ್ಯಾದೆಗೆ ಅದೇ ಅಂತ ನಾವು ತಿಳ್ಕೊಬೇಕು. ಅವ್ರು ಹೊಂಡ ಮುಳುಗದಂಗಲ್ಲ, ಬ್ಯಾಗಿಂದ ಜಿಗದ ಕಟ್ಟಿ ಮೇಲೆ ನಿಲ್ಬೇಕು.
ಆ ನಮೂನಿ ಕಟ್ಟಡನ ಐತೆ ಅದು. ಅದ್ರ ಮೂಲಕ ತಾವು ಆ ಕಡೆ ಈ ಜುರ್ಗಾವಲಿಗೆ ಪಾರಾಗಿ ಹೊರಗ್ ಬರ್ಬೋದು. ಹೊರಗ್ ಬಂದು ಪಿಂಜಾರೋಣಿ ಹತ್ರ ಹುಣಸಿ ಗಿಡ ಐತಾರ ಅಲ್ಲಿ ಮಠ ಚಿಪುಡನ ಇಲ್ಲೇ ಜುರ್ಕಾವಲಿ ಅಲ್ಲಿಂದ ಬುಂಗ್ಳಕ್ ಹೋಗ್ಬೋದು ಅವರು. ಕಾಲುವೆ ಹಿಡಿದ ಗುಡ್ಡಕ್ಕೆ ಹೋಗಿ ಬಿದ್ದು ತಮ್ಮ ಅನುಯಾಯಿಗಳು ಸೇರ್ಕೋಬಹುದು. ಈ ರೀತಿಯಾದಂತ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣ ಇತ್ತು ಆ ಕಿಲೆ ಒಳಗಡೆ. ಶುಕ್ರವಾರ ಸಂತಿ ನಡೀತಿತ್ತು. 9 ಹಳ್ಳಿ ಜನ ಪ್ಯಾಟಿನ ಕೆಲವು ಜನ ಇಲ್ಲಿ ಜನಗಳು ಕೂಡಿದ್ರು. ಹತ್ತಿ ಅಂಡಿಗೆಗೆ ಹತ್ತಿ ಕಾಟ ಸಹಿತ ಕುಂಡಿರ್ತಿದ್ರು. ಜುಮ್ಮಾ ಮುಸ್ತಿ ಮಗಲ್ದಾಗ ಕಾಲಿಗೆ ಹೋಗುವಾಗ ಅಲ್ಲೆಲ್ಲ ಹತ್ತಿ ಅಂಡಿಗೆ ಕಾಯಕ ಈ ಸಂಶಯ ಮಾದೇವಪ್ಪ ಅದು ಎಲ್ಲ ಹತ್ತಿ ಅಂಡಿಗೆ ಕಾದಿದ್ರು. ಈಗ ಅದೇ ರೀತಿಯಾಗಿ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಹೇಳೋದಿದ್ರೆ? ನಮ್ಮ ಊರಾಗ ಮೊದಲು ಪ್ರಥಮ ದುರ್ಗಮ್ಮ ಇದ್ದಿದ್ದಿಲ್ಲ. ದ್ಯಾಮವ್ವನ ಮೂರ್ತಿ ಒಂದೈತಿ. ನಾವು ನೋಡ್ದಂಗ ದ್ಯಾಮವ್ವನ ಪಕ್ಕದಾಗ ಒಂದಿಷ್ಟು ಊಟ ನಡೆಸಿದ್ರು. ಎಲ್ಲಾ ಜನರ ಬಳಿ ದಂಡಿ ಪತ್ಲ ಇಂಥವ್ ನಾವು ಊಟಕ್ಕೆ ಹಾಕ್ತಿದ್ದ ಅರ್ಪಣೆ ಮಾಡ್ತಿದ್ರು. ಮೂರ್ತಿ ಇದ್ದಿದ್ದಿಲ್ಲ. ಈಗ 2 ಮಾಡಿಸಿದವ್ರು ಅಂದ್ರ ಈ ನಮ್ಮ ಓಸುಮಠ ಬಸಯ್ಯ, ಬೋರ್ನರ್ ಶಿವಪ್ಪ, ಗಾಣಿಗಾರ ಬಸೆಟ್ಟಿ, ಇವ್ರ ಸಂಶಿ ಶಿವಪ್ಪ ಇವ್ರು ಹಿರಿಯತಂದಾಗ ಮೂರ್ತಿ ಮಾಡ್ತಿದ್ರು. ದುರ್ಗಮ್ಮನ ಮೂರ್ತಿ ನಾನು ಇವತ್ತಿಗೆ ಒಂದು 30-35 ವರ್ಷ ಆಗಿರ್ಬೇಕದ ದುರ್ಗಮ್ಮನ ಮೂರ್ತಿ ಹಿಂದಿನಿಂದನೂ ಮೊದಲಿಗಿಂದ ಐತಿ. ನಮ್ಮ ಮೊದ್ಲಿನ ಜನ ಏನ್ ಹೇಳ್ತಿದ್ರ ಇದು ತವ್ರ ಮನಿ ಅಂತ ದುರ್ಗಮ್ಮನ ಉಲ್ಲಂಬಿಗೆ ಕೊಟ್ಟು ಬಿಟ್ಟಾರ. ಉಗಾದಿ ದೀಪಾವಳಿ ಇಂತ ಪಾಡ್ಯ ಪರ್ವ ದಿನಗಳೊಳಗ ಇಡೇ ಊರ ಮನಿಗೆ ಒಬ್ರು ಉಲ್ಲಂಬಿ ಹೋಗಿದ್ ನಮ್ಗೆ ನೆನಪೈತಿ. ನಾವೆಲ್ಲ ಹೋಗಿ ಬಂದ್ರಿ. ಉಲ್ಲಂಬಿ ದುರ್ಗಮ್ಮ ಕಾಯಿ ಹೊಡ್ಸ್ಕೊಂಡ್ ಬರ್ಲಾರ್ದ ಮನ್ಯಾಗ ಏನು ಮಾಡ್ತಿದ್ದಿಲ್ಲ ಅಂದಿನ ಕಾಲದಾಗ. ಅದೊಂದ್ ಪದ್ಧತಿ ಇತ್ತು. ಅದೊಂದ್ ತವ್ರ ಮನಿ ಅಂತ ಹೇಳಿ. ಇದು ತವ್ರ ಮನಿ, ಅದು ಗಂಡನ ಮನಿ ಹಿಂಗ ಇಟ್ಕೊಂಡಿದ್ರು ಮೊದ್ಲಿನ ಮಂದಿ. ಈಗ ಸದ್ಯಕ್ಕ ನಾವು ತವ್ರ ಮನಿ ಅಂತ ಹೇಳಿ ಇಲ್ಲಿ ಸಮೀಪದ ಏನು ಚೌರ್ಗುಡ್ಡಕ್ಕ ನಾವು ಹೋಗ್ತೇವೆ. ನಾವು ನಮ್ಮೂರ್ಗ ಚೌರ್ಗುಡ್ದಾಗ ಅಂತ ಚೌರ್ಗುಡದಿಂದ ಇಲ್ಲಿ ಒಂದಾಳ ಅಂತ ಹಿಂಗ ಸುದ್ದಿ ಒಂದ್ ಪ್ರತೀತಿ. ಅದ್ರ ಪ್ರಕಾರ ಅದು ತವ್ರ ಮನಿ, ಇದು ಗಂಡನ ಮನಿ ಅಂತ ಹೇಳಿ. ಈಗ ಅದು ಜಾತ್ರೆ ಆಗಿದ್ದು ಹಿಂದೆ ಯಾವ ವರ್ಷದಾಗ ಮಟ್ಟಿಗೆ? ಸಾಧಾರಣ ನಾನು ಮೊನ್ನೆ ಜಾತ್ರೆ ಮಾಡಿದ್ವಿ ಹೋದ ವರ್ಷ. ಒಂದ್ 4 ವರ್ಷದ ಹಿಂದೆ 5 ವರ್ಷದಿಂದ ಜಾತ್ರೆ ಮಾಡಿದಾಗ ಹಂಗಾರ ಮೊದ್ಲಿಂದ ಏನು ಸಿಗ್ತಾವನ ಅಂತ ಬಡಿಗಾರ ಮನಿ ಸ್ವಂತ ಮಾಡಿದ್ವಿ. ನನಗ್ ಬಡಿಗಾರ ಹುಡುಗರು ಪರಿಚಯ ಅದ. ಅದ್ರಾಗ ಗಿರಪ್ಪ ಅದು ಬರೆದು ಇಟ್ಟಿದ್ದು ಒಂದು ನೋಟ್ಬುಕ್ ಸಿಕ್ತು. ಅಲ್ಲಿ 130 ವರ್ಷ ಆಗಿತ್ತು ಜಾತ್ರೆ ಆಗಿ. ಅದ್ರೊಳಗೆ ವಿರಳವರ ಜಾಮ ಬಳಿ ತೋರ್ಸವ ಯಾರ, ಕೋಣ ಕಟ್ದವ ಯಾರ, ಆ ಗಟ್ಟಿ ಗಡಿಗೆ ಅಂತ ಏನು ಹೊತ್ಕೊಂಬಂದವ ಯಾರ, ಬಾರ್ಕಿ ಪರಿಚಯ, ತಳವಾರ ಹನಿಮ್ಯಾ, ಹುಳಕ ಹನಿಮಿ, ಬಾರ್ಕ್ಯಾರ ಹುಳಕ ಹನಿಮಿ ಹಿಂಗೆಲ್ಲ ಬರೆದು ಬಿಟ್ಟ. ಹಿಂಗೆಲ್ಲ ಬರೆದಿಟ್ಟಿತ್ತು. ಒಂದು ಡೈರಿ ಅದು ಎಲ್ಲ ಮಸಕಾಗಿಬಿಟ್ಟಿತ್ತು. ಎದ್ದಿ ಬರ್ದಿದ್ದು ಮಸಿಯದ ತಾಕೆದ್ದಿ ಬರ್ದಿದ್ದು ಮಸಕಾಗಿತ್ತು. ಹಂಗ ಅಂಗೋಟಿ ಮಾಡಿ ಬಡಿಗಾರ ಗಂಗೆ ನಾವು ಗುರ್ತಾ ಹಿಡೋದು. ಹರ್ದಾರಿಗೆ ಒಂದು ಅಕ್ಷರ ಓದಿ ಗುರ್ತಾ ಹಿಡೋದು. 103 ವರ್ಷ 30 ವರ್ಷ ಆಗಿತ್ತು ನೋಡಿ ಇವತ್ತಿಗೆ ಆಗಿ ಜಾತ್ರೆ. ಒಟ್ಟು ವಿನೋಪ ವಾಲಿಕರ್ ಅಂತ ಹೇಳಿ ದೋಸ್ತ ನಾವು. ಒಮ್ಮೆ ಎಲ್ಲಾರು ಹೋಗ್ತಾರ ಮಾವ ನಾವು ಹೋಗೋ ನಡಿ ಅನ್ನೋ ಮಾವ ಅಂತ ಮಠಕ್ಕೆ ಹೋಗಿ ಬರ್ದು. ನಾ ಏನಂದೆ ಆಮೇಲೆ ದೊಡ್ಡವ್ರ ಭೇಟಿಗೆ ಆದ್ರೂ ಬರೀ ಕೈಲಿ ಹೋಗೋದು ತಪ್ಪಕ್ಕತಿ. ನಾವ್ರು ಹೊಲದಿಂದ ಬಂದವಿ. ಏನು ತಂದಿರ ಎಡಿ ಇಲ್ಲ, ನೈವೇದ್ಯ ಇಲ್ಲ, ಏನಿಲ್ಲ. ಏನ್ರ ತಗೋಬೇಕಲ್ಲ ಅನ್ನಿ. ಅವ ಒಂದ್ 1/4 ಕಿಲೋದಷ್ಟು ದ್ರಾಕ್ಷಿ ಹಣ್ಣು ತಗೊಂಡ, ನಾ ಬಾರಿ ಹಣ್ಣು ತಗೊಂಡೆ. ಕುಂತಿದ್ದ ದೊಡ್ಡ ಅಡಿಗೆ ಮನೆ ಐತಿ ನೋಡ್ರಿ, ಅಲ್ಲಿ ಕುಂತಿದ್ದ ಪರಂಗಿನ ಮೇಲೆ ಸೀದಾ ಹೋದವ್ರ ನಮಸ್ಕಾರ ಮಾಡಿದ್ವಿ. ಆ ಹಣ್ಣಿಗೆ ಮುಂದೆ ಹಿಡಿದ್ವಿ. ಇದ್ರಂದೊಂದು ತಗೊಂಡು ಹೊಸ ತಿಂದು ಹೊಳೆ ನಮ್ಮ ಮಾರಿ ಮೇಲೆ ಉಗುಳಿ ಬಿಟ್ಟ. ಟೂ ಅಂತ ಹೇಳ್ಕ ಉಗುಳಿ ಬಿಟ್ಟ. ಅಲ್ಲಿ ಅದ್ವಾದಿದ್ದವ್ರ ತಮ್ಮ ನೀವು ನಸೀಬ್ ಚಲೋ ಐತಿ. ಅವ ಯಾರಿಗೂ ಏನು ಯಾರ ಕೈಯಂದು ತಿನ್ನೋದು ಇಲ್ಲ, ಯಾರಿಗೂ ಏನು ಮಾಡೋದಿಲ್ಲ. ನಿಮ್ದ ಹಣ್ಣು ತಿಂದು ನಿಮ್ಗೆ ಉಗುಳ ಉದ್ದಾರ ಹಾಕಿ ಹೋಗಂದ ಪಾಪ ನಮಸ್ಕಾರ ಮಾಡಿ ಸುಮ್ಮನೆ ಹೊರಗೆ ಬಂದ್ವಿ. ನೋಡೀನಿ, ನಮ್ಮ ಬಡಿಗಾರ ಗಿರಪ್ಪನ್ ನೋಡೀನಿ, ಕಾಳಪ್ಪನ ಮಾತ್ರ ನೋಡಿಲ್ರಿ. ಹಂಗ ಮತ್ತೆ ಇಲ್ಲಿ ಸಮೀಪದ ಒಂದು ಕೆರಿ ಕಟ್ಟಾಕ ಅವಾಗಿನ ಕಾಲ ಜಮ್ಯಾಳ ಕೆರಿ, ನೀರ್ಸಾಗ ಕೆರಿ, ಅದನ್ನ ಕಟ್ಟಾಕ ಸರ್ ವಿಶ್ವೇಶ್ವರಯ್ಯನವ್ರು ಭೇಟಿ ಕೊಟ್ಟಿದ್ರು ಅಲ್ಲಿಗೆ. ಒಟ್ಟ 8 ಜನಕ್ಕೂ ಬರ್ತಿದ್ದ. ಅವನ ಪ್ಲಾನ್ ಅದ
ಅವನ ಪ್ಲಾನ್ 1953 ಇಸ್ವಿ ನನಗೆ ಇವತ್ತಿಗೆ ನೆನಪೈತಿ. 1953ರಾಗ ಕಟ್ಟಡ ಚಾಲು ಇತ್ತ. ನಾವು ಸಾಲಿಯಿಂದ 8 ದಿನಕ್ಕೊಮ್ಮೆ ಉಣ್ಣಾಕ್ ಕಟ್ಕೊಂಡು ಕೆರೆ ನೋಡಕ್ ಹೋಗಿದ್ವಿ. ಅವಾಗ ಬರ್ತಿತ್ತ ಮುದಕ ಕೆಂಪಗ ನಮ್ ಪದಕಿ ಗಣಪನಂಗಿದ್ದ ನಾವು. ಉದ್ದನ್ ಮೂಗ, ಮೈಸೂರು ಪೇಟ, ಒಂದ್ ಸೆಲ್ಲೆ ಹಿಂಗ ಎಗರ್ ಮೇಲೆ ಹಾಕೊಂಡ ಹಿಂಗ ಅಡ್ಡದ ಹಾಕೋದು ಗಾಡಿ ಇತ್ತ ಒಂದು. ಮುಂದೊಬ್ಬ ಹಿಂಗ ಒಂದ್ ಸಲಕ್ಕೆ ಅಂತದ್ ಚಾಲು ಮಾಡ್ತಿದ್ದ. ಬಡ 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 ಅಂತ ಹೋಗ್ತಿತ್ತ. ಕುಂದ್ಕೊಂಡು ಬಂದು ನೋಡಿ ಅಲ್ಲಿ ಕೆಲಸಗಾರಿಗೆ ಎಲ್ಲಾ ಕೆಲಸ ಅದು ಇದನ್ನ ಹಿಂಗ್ ಕಟ್ರಿ ಹೇಳತ್ತಿದ್ದ. ನೋಡಿ ನಾವ್ ವಿಶ್ವೇಶ್ವರ ಅವಾಗ ವಯಸ್ಸು ನಿಮ್ಗೆ ಎಷ್ಟಿರ್ಬೋದ್ರಿ? ಅವಾಗ ಸಾಧಾರಣ ಮಂಗ್ಯ ಹುಡುಗ ನಾ 3ನೇ ತಾನು 4ನೇ ಸಾಲಿ ಕಲ್ತಿದ್ದೆ. ಅವಾಗ ಅಷ್ಟು ವಯಸ್ಸಾಗಿತ್ತು ಅವ್ರಿಗೆ. ಆಗ 60-70 ವರ್ಷ ಇರ್ಬೇಕು ಆ ಮುದುಕಿಗೆ. ಆಮೇಲೆ ವಿನೋಬಾ ಭಾವೆ ಅವ್ರನ್ನ ಇಲ್ಲಿ ಬಂದಿದ್ರು ಅಂತ. ಒಳ್ಳೆ ಪ್ರಶ್ನೆ. ವಿನೋಬಾ ಭಾವೆ ಅವ್ರನ್ನ ನೋಡಿ ಇದ ಸಾಲ್ಯಾಗ ನಮ್ ಕನ್ನಡ ಸಾಲಿ ಹಳೆ ಸಾಲಿ ಏನತ್ತಲ್ಲ ಈಗೆಲ್ಲ ಕೆಡವಿದ್ರ ಬಿಡ್ರಿ. ಈಗೇನು ಚೇರ್ಮನ್ ಮೆಂಬರ್ ಕೂಡ ತಿಂದ್ರ ಸಾಲಿನ. ಆ ಸಾಲಿಯೊಳಗ ಅಷ್ಟೇ ಹಾಕಿ ಶ್ರೀಮಂತನ ಬೆಲ್ಲದಾರ್ನ, ಆ ಬಳಕ ಅಂಗಡಿಯಾರ್ನ, ಕಡ್ಡಣ್ಣಾರ್ನ, ಇಂಥ ಮುದಿಯನಾರ್ನ, ದೊಡ್ಡ ದೊಡ್ಡ ಕಮತವ್ರನ್ನ ಕರೆಸಿ ನೋಡ್ರಿಪ್ಪ ದೇವ್ರ ನಿಮ್ಗೆ ಬಾಳ ಕೊಟ್ಟಾನ, ಬಡವರಿಗೆ ಒಟ್ಟು 1 2 ಎಕರೆ 4 ಎಕರೆ ಬಿಟ್ಟು ಕೊಡ್ರಿ, ದಾನ ಮಾಡ್ರಿ. ಭೂದಾನ ಯಜ್ಞ ಅಂತ ಹೆಸರಿಟ್ಟಿದ್ರ ಅವ್ರು. ಭೂದಾನ ಯಜ್ಞ ಯಾರು ದಾನ ಮಾಡ್ಲಿಲ್ಲ. ದಾನ ಮಾಡುವಂತ ಉದಾರಿ ಗುಣದವ್ರು ಯಾರು ಹುಟ್ಲೇ ಇಲ್ಲ ಈ ಊರೊಳಗಡೆ. ಒಬ್ರು ಅದಕ್ಕೊಬ್ರು 15 ದಿನ ಇದ್ದಾವ ಪಾಪ. ಬರೀ 100 ತೆಗಿದವ ಕೆಲಸ. 100 ತೆಗಿತಿದ್ರು. ತಂದ ಬಿಟ್ಟಿದ್ದ ತನ್ನ ಕೂಟ. ಅದು ಒಂದು ಮನಿ ಸರ್ಕಾರಿ ಹಿಂಗ್ ಬೀಚ್ ಪೇಟೆಗೆ ಹೆಂಗ್ ಇರ್ತಿತ್ತ ಮತ್ತದನ್ನ ಜೋಡಿಸ್ಕೊಂಡು ಮತ್ತು ಮತ್ ಮುಂದೆ ಹೋಗ್ತಿದ್ರು. ಅದ್ರಾಗ ಬರೀ 100 ತೆಗಿತಿದ್ದ. ಅವ್ರ ನೋಡಿದ್ರಿ ನೀವು? ನೋಡಿದ್ರು. ಮಾತಾಡ್ತಿದ್ರೆ? ಮಾತಾಡ್ತಿದ್ರು ಚೊಕ್ಕ. ಶ್ರೀಮಂತರಿಗೆ ಬಹಳ ಚಂದ ಹೇಳ್ತಿದ್ದ. ಕೈ ಮುಗಿದು ಕಾಲ್ ಬಿದ್ದು ಹೇಳ್ಕೊಂತಿದ್ರು, ನೋಡ್ರಿಪ್ಪ ಹಂಗ ಮಾಡ್ಬೇಡ್ರಿ, ದೇವ್ರು ನಿಮ್ಗೆ ಕೊಟ್ಟಾನಲ್ಲ, ಒಂದ್ ರೊಟ್ಟಿ ಅರ್ಧ ರೊಟ್ಟಿ ದಾನ ಮಾಡ್ರಿ, ದೊಡ್ಡ ಮನಸ್ಸು ಮಾಡಿ ಎಷ್ಟಾಗತ್ತ ಅಷ್ಟು ಸಹಾಯ ಮಾಡಿ ಬಡವರಿಗೆ ಅಂತ ಹೇಳಿ. ಮುಂದೊಂದ್ 2 ವರ್ಷದಾಗ ಟೆನೆನ್ಸಿ ಕಾಯ್ದೆ ಬಂತು. ಅವಳಕ್ ಹೋಗಿ ದಿಲ್ಲಿಗೆ ಹೋಗಿ ಟೆನೆನ್ಸಿ ಆಗ್ತದ ಅವು ಮಾಡಿದ. ಹೋದ್ರು ನೋಡಿ ಗಾಳಿ ಪಟ ಆಗಿ ಎಲ್ಲ ಶ್ರೀಮಂತರು ಅಷ್ಟು ಬಡವರಿಗೆ. ಮತ್ತ ಅವ್ ಬೇಡಿದ್ರು ಒಬ್ರು ಪುಣ್ಯಕ್ಕೆ ಯಾರು ದಾರಿ ಮಾಡಿದ್ರು ಇಲ್ಲಿಲ್ಲ. ಈಗ ಉಳವನೇ ಭೂಮಿ ಒಡೆಯ ಬಿಡುತ್ತ ಕಾನೂನು. ಹೋದ್ರು ನೋಡ್ರಿ ತಿನ್ನಕ್ಕೆ ಎಲ್ಲಿ ಇಲ್ಲಂಗ. ಅದು ಇಲ್ಲಿ ಸಿದ್ದಾರೂಢರದು ಒಂದು ದಂತ ಅಂದ್ರೆ ಹಲ್ಲು ಇತ್ತು ಅನ್ನೋ ಒಂದ್ ಮಾಹಿತಿ ನಮ್ಗ ತಮ್ಮಿಂದ ಗೊತ್ತಾಯ್ತು. ಅದು ಯಾರ ಮಂತ್ರಕ್ಕೆ ಬಂದಿತ್ತು? ಅವ್ರ ಹಲ್ಲು ಯಾವಕ್ಕೋಸ್ಕರ ಬಂದಿತ್ತು ಅಂತ ಹೇಳ್ತೀರಿ? ಅದ್ರ ಗತಿ ಹಿಂಗೈತ್ರಿ. ನಾವು ಹಂಗ ಹಿರಿಯರ ಬಾಯಲ್ಲಿ ಕೇಳಿದ್ದ. ಒಂದಾನೊಂದ್ ಸರಿ ಸಿದ್ದಾರೂಢರ ಮಠದಾಗ ಅವ ಕಾಳಪ್ಪಿದ್ನಲ್ಲ, ಅವ ಏನೋ ಕೆಲಸ ಮಾಡುವಾಗ ಸಿದ್ದಾರೂಢ ಹಲ್ಲು ಕಿತ್ತಂತ. ವಯಸ್ಸಿನ ಪರಿಣಾಮ ಸಲ್ಲಾಗೈತಿ. ಹಿಂಗ ಯಜ್ಞನ ಬಂದ್ಬಿಟ್ರಿ ಕೈಯಾಗ. ಅಲ್ಲಿಂದ ಲೇ ಕಾಳೆ ಅನ್ನಂತ. ಯಾಕೆಪ್ಪ ಅನ್ನೋದು ಹಲ್ಲು ಬಿತ್ತಲೆ ಬೀಳಿ ಬಿಡಪ್ಪ ವಯಸ್ಸಾದ ಹಲ್ಲು ಬಿಡುವ ಹಂಗಲ್ಲೇ ಇದು ಮುಂದಿನ ಕೆಲಸಕ್ಕೆ ಬರ್ತೈತಿ ಇಟ್ಕೋಯ್ದ. ಅಪ್ಪನ ಹಲ್ಲು ಅಂದ ಕೂಡಲೇ ಒಳ್ಳೆ ಭಕ್ತಿಯಿಂದ ತಗೊಂಡ ಅರಿಬೇಕು ಕಟ್ಟಿ ಹಂಗ ಇಟ್ಕೊಂಡು ಏನ್ ಮಾಡ್ಲಿಪ್ಪ ಇದನ್ನು ಏನಿಲ್ಲ ಲಿಂಗು ಮಾಡೋದು ನಿನಗೆ ಮುಂದೆ ಅನುಕೂಲ ಕೊಡ್ತದ. ನಾವು ಸಾಲಿಗೆ ಹೋಗುವಾಗ ಆ ಕಾಳಪ್ಪನ ಮೊಮ್ಮಗ, ಆ ಸಿದ್ದಾರೂಢ ಮಠ ಕಟ್ಟಿ ಕಾಳಪ್ಪನ ಮೊಮ್ಮಗ ಜಗನ್ನಾಥ ಅಂತಿದ್ದ. ಅವನು ಗೆಳೆಯಾರ ಯಾವತ್ತು ಕೂಡೆ ಸಾಲಿಗೆ ಹೋಗೋರು, ಕೂಡೆ ಮನೆಗೆ ಬರೋರು. ಅಷ್ಟು ಗೆಳ್ತಾನೆ ಇತ್ತ. ಅವ್ ಕಾಳಪ್ಪನ 3ನೇ ಮಗ ಬಸವಣ್ಣಪ್ಪ ಮಾಸ್ತರ್ ಅಂತಿದ್ದ. ಪೇಟಿಗೆ ಹಾರ್ಮೋನಿಯಂದೊಳಗ ಬಾಳ ಜಾಣ. ಅವನ ಕೈಯಾಗ ಮುಂದೆ 4-5 ನಾಟಕನೂ ಕಲ್ತೀವಿ ಏನ್ರಿ. ಅವ ಒಂದು ಬಸವಣ್ಣ ಮೂರ್ತಿ ಕಟ್ಟಾಕ ಹಿಡಿದಿದ್ದ. ಮೂರ್ತಿಗಳು ಕಟ್ಟಿದ್ರಿ ಬಡಿಗಾರ. ಕಲ್ಲಿನ ಮೂರ್ತಿ 2 ಶರೀರ 1 ದಿಡ. ಶರಣ ಬಸವಪ್ಪನ ಮೂರ್ತಿ ಕಟ್ಯಾಕ ಹಿಡಿದಿದ್ದ ಬಸವಣ್ಣ ಮಾಸ್ತರ. ಅವ್ ತನ್ನ ತೆಲಾಗ ಚಿತ್ತ ಬಂದಾಗ ಅಟ ಕಟ್ಯಾವ. ತಿಂಗಳಾನ್ಗಟ್ಲೆ ಕಟ್ಯಾವ. ರೊಕ್ಕಾರ ಇಸ್ಕೊಂಡ್ ತಿಂದು ಬಿಟ್ಟಾನ. ಎಲ್ಲ ರೊಕ್ಕ ಮುಟ್ಟಿ ಹೋಗಿಬಿಟ್ಟದ ಅದ್ರ. ಆ ಮೂರ್ತಿ ಮಾಡಕ್ ಕೊಟ್ಟವ್ರು. ಅವ್ರ ಮುಂದೆ ಅಂತ ಮೂರ್ತಿ ಪ್ರತಿಷ್ಠಾಪನಾ ಇಟ್ಕೊಂಡ್ ಹಿಂಡ ಬಂದ್ರ ಅವ್ರು ಏನ್ರಿ ಇವತ್ತಿಗೆ ಅಂತ ಹಿಂಗೈತ್ ಲೋಕ ಮುಗಿಸ್ಕೊಡ್ರಿ. ಇವ ಬಡಿಸಿ ಕಟ್ಯಾಕ ಚಾಲು. ಎಲ್ಲ ಮುಗಿದಿತ್ತು. ಕಣ್ಣು ಕಟ್ಟಾತಿದ್ದ. ಆ ಪಾಟ್ ಮುಚ್ಚಿ ಚಾ ಕುಡಿಯೋಕ ಅವ ಹೆಬ್ಬಳ್ಳಿ ಮಾರ್ಸಂಡಪ್ಪ ಅಂತ ಹುಡುಗುಡಿಕೆ ಬರ್ತಿದ್ದಾರೆ ನಮ್ಮೂರಾಗ. ನಮ್ಮೂರ್ ಮಂದಿ ಬಾಳ್ ನಂಬಿದ್ರ ನಮಗ. ಯಾಕಂದ್ರ ಆ ಹುಡುಗುಡಿಕೆ ಮಾತು ಕರೆ ಬರ್ತಾವಂತ ಆಗಿನ ಮೂಢನಂಬಿಕೆ ಮನುಷ್ಯರಿಗೆ. ಅವ ಹೇಳಿದ್ದು ಸುಳ್ಳು ಆಗುದಿಲ್ಲ. ಅವ ನೀಡುಸುವಂತ ಬಡಿಗಾರ ಮನಿಗೆ ಹೋಗ್ಯಾನ.
ಅಲ್ಲಿಂದ ಆ ಮೂರ್ತಿ ನೋಡ್ಯಾವ. ಇದೇನು ಅಂತ ಹೆಣ್ಮಕ್ಳಿಗೆ ಇಲ್ರಿ ಮೂರ್ತಿ ಕಟ್ಟಾತ. ಯಾವ ಮೂರ್ತಿ ಅಂತ ಕೇಳ. ಶರಣ ಬಸಪ್ಪ. ಶರಣ ಬಸಪ್ಪ ಅಲ್ಲ, ಈ ಮೂರ್ತಿ ಕಡೆ ಇನ್ನೆಂಟು ಜನಕ್ಕೆ ಶರಣಾರ್ಥಿ ಹಾಕ ನೋಡ ಅಂತ ಹೇಳಿ ಹೋಗಿಬಿಟ್ಟ. ಬಂದ ಕೂಡಲೇ ಅಂದ್ರ ಹೆಣ್ಮಕ್ಳು ಅಂದ್ರ ಬಸವಣ್ಣಪ್ಪ ಮಾಸ್ತರ್ ಅಣ್ಣನ ಹೇಳ್ತೀನಿ ಜಗನ್ನಾಥರ ತಾಯಿ ನಿಂಗವ್ವ ಅಂತೇಳಿ ಅಕ್ಕಿ ಮುಂದೆ ಹೇಳಿ ಹೋಗಿಬಿಟ್ಟ. ನಾವು ಈ ಮೂರ್ತಿ ಕಡೆ ಇನ್ನೆರಡು ಜನಕ್ಕಂದ್ರೆ ಸಾಯ್ತಾನ ಮೂರ್ತಿ ತಯಾರಾಗುದು. ಅಲ್ಲಿಂದ ಒಂದ್ ನಮೂನಿ ಮಾನಸಿಕ ಆಗಿಬಿಟ್ಟೈತೆ. ಬಂದ ಕೂಡಲೇ ಹೇಳಕ್ಕೆ ಅತ್ತಿಗೆ ಮೈದ್ ಆಗ್ಬೇಕು ಅವ್ರಿಬ್ರು ಹಿಂಗಂದು ಹುಡುಗಿಕೆ. ಅಲ್ಲಿಂದ ಉಳಿ ಚಾಣ ಕೊಟ್ಟು ಸುಮ್ಮನೆ ಹುಚ್ಚರಂಗ ಅಡ್ಡಾಡಕತ್ಬಿಟ್ಟ. ಅದನ್ನೇನು ಮೂರ್ತಿಯನ್ನು ಅಷ್ಟಕ್ಕ ಬಿಟ್ಟು ಮಲ್ಕೊಂಡನ. ರಾತ್ರಿ ಮಲ್ಕೊಂಡ ಕನಸ್ನ್ಯಾಗ ಇವ್ ಬಂದವನ ಕಾಳಪ್ಪ ಅವ್ರು ಮೊಟ ಕಟ್ಟಿದ ಕಾಳಪ್ಪ ಅಂದ ಯಾಕಲೇ ಬಸವಣ್ಣ ಅನ್ನ ಹಿಂಗಾಗೈತಿ. ಹಿಂಗ ಬುಡ್ಬುಡಿಕೆ ಹಿಂಗ ಹೇಳದ ಮೂರ್ತಿ ರೊಕ್ಕ ಅಷ್ಟು ತಿಂದು ಬಿಡ್ತಾನೆ ಹೆಂಗ್ ಮಾಡ್ಲಿ ಅಂದ. ಲೇ ಹುಚ್ಚ ಅದಕ್ಕೆ ಹುಡುಕಾಡ್ತಿದ್ವಿ. ಹಳೆ ಪೆಟ್ಟಿಗ್ಯಾಗ ಸಿದ್ಧಾರೂಢರ ಹಲ್ಲ ಐತಿ, ಅದನ್ನ ಗುಂಡಗಡಿಗೆ ಹಾಕೊಂಡು ಕೊಳಾಗ ಹಾಕೊಂಡು ಕಟಿ ಅನ್ನಂತ ಆ ಮೂರ್ತಿಯನ್ನ ಸ್ವತಃ ಬಸವಣ್ಣ ಮಾಸ್ತರ್ನ ಹೇಳಿದ್ದ. ಈ ರೀತಿ ಕನಸು ನನಗೆ ಬಿದ್ದಿತ್ತು. ಯಾಕಂದ್ರ ಅವಾಗ ನಾವು ಸಣ್ಣವ್ರದಾಗ ಬಡಿಗಾರ ಮನಿನ ಸರ್ವಿಸ್ ನನಗೆ 2 ಬಡಿಗಾರ ಮನಿಗಳು ವಾರ್ಗಿದವ್ರು ಇದ್ವಿ. ಜಗನ್ನಾಥ ಈಚೆ ಕಡೆ ಗಂಗೆ ಎಲ್ಲರೂ ವಾರ್ಗಿದವ್ರು ಇದ್ವಿ. ಒಬ್ಬರಿಗೊಬ್ರು ಯಾವತ್ತು ಬಡಿಗಾರ ಮನಿ ಮಾಡೋದಿಲ್ಲ. ಸಾಲಿಯಿಂದ ಬರೋದು ಬಾಟ ಗಂಟೆಲಿ ಒಕ್ಕೊಡೋದು ಏನಾರ ತಿನ್ನೋದು ಅಲ್ಲಿಗೆ ಹೋಗುದು. ಈಗ ಸ್ವಪ್ನ ಬಿದ್ದ ಕೂಡಲೇ ನಾನು ಹುಡುಕ್ಯಾಡಿ ನೋಡ್ಯ ನೀವು ಕಟ್ಗಿ ಪೆಟ್ಗಿ ಎಬಸಿ ನೋಡ್ಯಾನ. ಅದ್ರಾಗ ಹಲ್ಲು ಇತ್ತಂತ ಕಟ್ಟಿದ್ದು ಸಿದ್ಧಾರೂಢರು ಹಲ್ಲ ಆ ಪೆಟ್ಟಿಗೆ ಒಳಗೆ ಇತ್ತು. ನಿಜವಾಗ್ಲೂ ಸಿಕ್ಕತಿ ಅವನು. ಅದನ್ನ ತಗೊಂಡ ಹಂಗ ಮನಿಗೆ ಹೋಗಿ ಏನೋ ಲಿಂಗು ಒಂದು ಗುಂಡುಗಡಿಗೆ ಕೊಂಡುಕೊಂಡ ಆ ಲಿಂಗುದಾಗ ಹಲ್ಲ ಹಾಕಿ ಅದನ್ನ ಇಟ್ಕೊಂಡು ಕಟ್ಟಾಕ ಶುರು ಮಾಡಿದ. ಏನೇನು ಆಗ್ಲಿಲ್ಲ. ಆ ಪೂರ್ತಿ ಮೂರ್ತಿ ಮುಗಿದ್ರು ಅವ್ರಿಗೆ ಏನೂ ಆಗ್ಲಿಲ್ಲ, ತೊಂದ್ರೆ ಆಗ್ಲಿಲ್ಲ. ಕಟ್ಟಿಗೆ ಹಲ್ಲೆಲ್ಲಿಗೆ ಹೋಗಿ ಅಂದ್ರ ನನಗ್ ಗೊತ್ತಿದ್ದಂಗ ಬ್ಯಾಡಿಗೆ ಗೊತ್ತದೆ. ಆ ಬಸವಣ್ಣಪ್ಪನ ತಂಗಿದ್ಲ ಮಾನವ ಅಂತೇಳಿ ಆಕಿ ಮಗಳು ಸುಸಲು ಬ್ಯಾಡಿಗೆ ಕೊಟ್ಟಿವಿ. ಇವತ್ತಿಗೆ ಅವ್ರ ಮನೆಗಳ ಹಲ್ಲ ಅವ್ರ ಮನ್ಯಾಗ ಹಲ್ಲ ಮತ್ತ ಅದನ್ನ ಹಲ್ಲನ್ನು ತಗೊಂಡ್ ಬಂದು ಇಲ್ಲಿ ನೀವು ಸಿದ್ಧಾರೂಢ ನಮ್ಮ ಮಿಶ್ರಿಕೋಟಿ ಒಳಗಡೆ ಸ್ಥಾಪನೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ರಂತ ಕೇಳಕ್ ಹೋಗಿದ್ವಿ. ಅಷ್ಟು ಕೂಡಿ ಬರೇ ಸಿದ್ಧಾರೂಢ ಮೂರ್ತಿ ಕೊಳ್ಳಾಗ ಹಾಕಿ ಪೂಜೆ ಮಾಡಿ ಕೊಡ್ಲಿಲ್ಲ. ಅವ್ ಮಾಸ್ತರ್ ಅಂತ ನಮ್ಗ ಆ ಸುಸಲು ನಡಕ ಇವಾಗ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಅಲ್ಲೇ ಐತಿ ಬೇಕಾದ್ರೆ ತಂದು ತೋರಿಸಿದ ನಮ್ಗೆ. ನೋಡ್ರಿ ಏನ್ ಹಿಂಗ್ ತಂದು ಟೇಬಲ್ ಮೇಲೆ ಇಟ್ಟ ಗುಂಡುಗಡಿಗೆ ತಗದ ಅಲ್ಲೇ ಕೈ ಮುಗಿದು ಸುಮ್ಮನೆ ಊರ್ ಕಡೆ ಬಂದಿಲ್ಲ. ಕೊಡ್ಲಿಲ್ಲ ಬೇಡಿಕೆ. ಇವತ್ತಿನವರೆಗೂ ಅವ್ರ ಮನೆತನದೊಳಗೆ ಐತಿ ಅನ್ನೋದು ಒಂದು ಇದು ಅಲ್ಲೇ ಉಳಿತದ. ಮೊದ್ಲೇಕ್ ಮಿಶ್ರಿಕೋಟೆಯಿಂದ ಅಲ್ಲಿ ಹೋತು, ಬ್ಯಾಡಿಗೆಯಿಂದ ಅಲ್ಲೇ ಉಳಿತು. ಬ್ಯಾಡಿಗೆ ಅವ್ರ ಲಕ್ಷಾಧೀಶರಿಗೆ ಕಪೂರ್ ಮಾಸ್ತರ್ ಅಂತ ಹೇಳಿ ಅಂತಾರೆ. ಆಮೇಲೆ ಈ ಊರಿನಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ಏನು ದೇವಸ್ಥಾನಗಳಾಗಿರ್ಬೋದು, ಸ್ಥಾನದ ಜಾತ್ರೆ ಉತ್ಸವಗಳು ಯಾವ ರೀತಿ ನಡೀತಿದ್ವು ಅಂದಿನ ಸಮುದಾಯ? ದೇವ್ರ ಗ್ರಾಮ ದೇವತೆ ಅನ್ಕ ಗೊತ್ತೈತೆ. ಆ ಬಳಿಕ ಕೆಳಗ ಜಗನ್ನಾಚಾರಿ ಕಟ್ಟಡ, ರಾಮೇಶ್ವರ ಗುಡಿ, ಆಂಜನೇಯನ ಗುಡಿ ಇವೆಲ್ಲ ಪುರಾತನ ಕಾಲದ ಮೂರ್ತಿಗಳು ಕಟ್ಟಿದ್ ನಮ್ಗೆ ಗೊತ್ತೂ ಇಲ್ಲ. ಕೋಟೆ ಪಶ್ಚಿಮ ದಿಕ್ಕಿನ ಕೋಟೆ ಆಂಜನೇಯ, ಗೌಸ್ ಮದಿನ ದರ್ಗಾಕ್ಕೆ ಉತ್ಸವ ಮಾಡ್ತಾರ ಬಿಡ್ರಿ ಮುಸ್ಲಿಮಾರ. ಗೌಸ್ ಮದಿನ ಸವಾರಿ ಅಂತ ಮಾಡ್ತಾರ. ಅದೇನೋ ಗ್ಯಾರ್ವಿ ಅಂತ ಬರ್ತದೆ ಅವ್ರಿಗೊಂದು ಹಬ್ಬ. ಅವತ್ತ ಊರಾಗ ಮೆರವಣಿಗೆ ತೆಗಿತಾರ. ಅದು ನಾವು ಸಣ್ಣವರಿದ್ದಾಗಿನ ಶುರುವಾಯ್ತು. ಆ ಬಳಕ ಊರು ಸಮೀಪ ಅಂದ್ರೆ ಬೂದನಗುಡ್ಡ ಐತಿ, ಉತ್ತರ ದಿಕ್ಕಿಗೆ ಕಿಲೋಮೀಟರ್ ಪ್ರತಿಷ್ಠಿತ ದೇವಸ್ಥಾನ. ಶ್ರಾವಣದೊಳಗೆ ಪ್ರತಿ ಸೋಮವಾರ ಪ್ರತಿ ಗುರುವಾರ ಜಾತ್ರೆ ಕೂಡತೈತಿ. ಇತ್ತಿತ್ತಲಾಗ ಟ್ರಸ್ಟ್ ಕಮಿಟಿ ಆದಿಂದ ಜಾತ್ರೆ ತೇರು ಆಗ್ತದೆ ಕಡೆ ಸೋಮವಾರ. ಅದು 12ನೇ ಶತಮಾನದ ದೇವಸ್ಥಾನ. ನಮ್ಗೇನ ಕಲ್ಮೇಶ್ವರ ಗುಡಿ ನೋಡಿರ್ಬೇಕು, ಜಕಣಾಚಾರಿ ಕಟ್ಟಡ, ಅದು ಒಳ್ಳೆ ಸುಸಜ್ಜಿತ ಗುಡಿ ಐತಿ. ಆ ದಕ್ಷಿಣ ಭಾಗಕ್ಕೆ ಶಾಲ್ಮಲ ಕಡೆ ದಂಡಿ ಕೊಪ್ಪದ ಬಸವಣ್ಣ ಅಂತ ಐತಿ. ಅವನು ಒಳ್ಳೆ ಸತ್ಯವಂತ ಅಂತ ಹೇಳ್ತಾರೆ. ಈ ಮಕ್ಕಳು ಮರ್ಯಾದವರು ಅಥವಾ ತಮಗೆ ಸೌಭಾಗ್ಯ ಸಂತಾನ ಬೇಕಾದವರು ಕೊಪ್ಪಕ್ಕೆ ನಡ್ಕೊಂತಾರೆ ಇವತ್ತಿಗೂ. ಅಲ್ಲಿದಕ್ಕೂ ಆಮೇಲೆ ಹಂಪಿ ಬಿಷ್ಟಪ್ಪಜ್ಜಿಗೂ ಏನೋ ಒಂದು ಅಭಿನವ ಸಂಬಂಧ ಐತಿ ಅಂತ ಕೇಳ್ಕೊತೀವಿ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಕೇಳಪಟ್ರಿ? ಯಾಕ ನನ್ನಂತೆ ಲೇಖಿ ಬುಕ್ ಐತೆ ಅದು. ಆ ಬಿಷ್ಟಪ್ಪಜ್ಜ ಅವ ಮಹಾಶಿಲ್ಪಿ, ಹಂಪಿ ಗೊಬ್ಬರ ಕಟ್ಟದ. ಇವನಿಗೆ ಸಂತಾನ ಬಸಪ್ಪ ಅಂತ ಹೆಸರಿಟ್ಟ. ಖುದ್ ಬಸವಣ್ಣಗೆ ನಾವೆಲ್ಲರೂ
ಉತ್ಸವ ಮೂರ್ತಿ ಕೊಪ್ಪದವ್ರನ್ನ ಕೇಳಿದ್ರೆ ಹೇಳ್ದ ಕೊಪ್ಪದ ದೇಸಾಯಿ ರಾಮರಾವ್ ಅಂತ ಹೇಳಿ ನಾನು ಕೂಡ ಸಾಲಿಕತ್ತಾನ ಹುಟ್ಟಿದ್ದಂತ ನಮ್ಮದಂತ ಹೇಳ್ತಾನ ಬಸವಣ್ಣ ಯಾರಿಗೂ ಗೊತ್ತಾಗಿಲ್ಲ ಯಾವಾಗ ಬಿಷ್ಟಪ್ಪ ಇನ್ನ ಬುಕ್ ಸಿಕ್ತು ಆ ಇತಿಹಾಸದೊಳಗೆ ಹೊರಬಿಟ್ಟು ಸಂತಾನ ಬಸಪ್ಪ ಅಂತ ಅದ್ರ ಹೆಸರು ಸಂತಾನ ಬಸವಪ್ಪ ಅಂತೇಳಿ ಈಗಲೂ ಕೂಡ ಐತಿ ಅಂತ ಓದಿದ್ರಿ ಈಗ ಸದ್ಯ ನನ್ನ ಕೈಯಾಗ ಬುಕ್ ಐತೆ ಯಾಕಂದ್ರೆ ಈ ಕವಳಿ ಮಗನಿಂದ ಬುಕ್ ಇಸ್ಕೊಂಡೆ ನಾನು ಆ ಬುಕ್ನ್ಯಾಗ ಬಿಷ್ಟಪ್ಪದಿಂದ ಇತಿಹಾಸ ಹೊರಬಿತ್ತು ಅದ್ರೊಳಗೆ ಕೊಪ್ಪದ ಬಸವಣ್ಣ ಆರ್ಯ ಬಸವನ ಕೊಪ್ಪ ಆ ಒಳಗೆ ಕಂಬಲಿ ಕೊಪ್ಪ ಅಲ್ಲಿ ಅವ್ರಿಗೆ ಜಮೀನು ತಾನು ಗತ್ತಿ ಕೊಟ್ಟಿದ್ದ ಜಮೀನುಗಳು ಉಲ್ಲೇಖ ಎಲ್ಲ ಆ ಬುಕ್ನಾಗ ಅದಾವ ಆ ಬುಕ್ನ ಪಾಪ ಕವಳಿ ಮಗನಿಂದ ಗೊತ್ತಿಲ್ಲ ಓದಾಕ ಚಲೋ ಐತೋ ಅಂತ ಕೊಟ್ಟ ನೋಡ್ತೇನೆ ಹಿಂಗ ಪ್ಯಾಟಿ ಬಸವಣ್ಣದೇವ್ರು ಒಂದು ಜಾತ್ರೆ ಮಾಡ್ತಿದ್ರು ಅದು ಉಗಾದಿ ಯಾವುದೋ ಪರ್ವದಿನ ನಾವು ನೋಡಿಲ್ಲ ಒಟ್ಟು ಪ್ಯಾಟಿ ಬಸವಣ್ಣ ಒಂದು ಹಾಕಿತ್ತು ಆ ಇರುವದ್ರ ದೇವ್ರದ್ದು ಇತ್ತಿತ್ಲಾಗ ಚಾಲು ಮಾಡ್ಯಾರ ಹಾ ಈಗ ಶುರುವಾಗ್ಯಾವ ಆವಾಗ ಮೊದಲು ನಾವು ಸಣ್ಣವ್ರದಾಗ ಏನು ಇದ್ದಿದ್ದಿಲ್ರಿ ಪ್ರತಿಷ್ಠಿತ ಜಾತ್ರೆಗಳು ಹೇಳ್ಕೊಂಡು ನಾವು ಇದ್ದಿದ್ದಿಲ್ಲ ಆ ನಂತರ ಈ ಕಡ್ಡಿಕೊಪ್ಪದ ಹಾಯಿಹೊಳಿ ಅಂತ ಒಂದೈತಿ ಶಾಲ್ಮಂಡ ನದಿ ಅದ್ರ ದಂಡೆ ಮೇಲೆ ಒಂದು ಆಂಜನೇಯ ಮೂರ್ತಿ ಇವತ್ತಿಗೂ ಹತ್ತಳಿಲ್ಲ ಅದೈತಿ ಮೂರ್ತಿ ಈಶ್ವರಲಿಂಗ ನೀವು ಸದ್ಯ ಹೋಗಿ ನೋಡಕ್ ಅಡ್ಡಿ ಇಲ್ಲ ಈಶ್ವರ ದೇವಸ್ಥಾನ ಐತಿ ಆ ಬಳಿಕ ನಮಗ್ ಗೊತ್ತಿದ್ದಂಗ ರಾಮನ ಸುಡುಗಾಡ ಕಟ್ಟಿತ್ತ ಅಲ್ಲಿ ಅದೇನ ಕಟ್ಟಿ ಅಂತ ನಾವು ಕೇಳಿದ್ರು ಹಿರಿಯನ ಹಾರು ಬೋಳಾರ ತಲೆ ಬೋಳ ಸಾಕ್ ಮಾಡ್ಯಾರ ಕಟ್ಟಿನ ಅಂತಿದ್ರು ಆಗಿನ ಕಾಲಕ್ಕೆ ಗಂಡ ಸತ್ತ ಹೆಂಡತಿ ಆತಕ್ಕೆ ಆ ಶವದಿಂದ ಹೋಗಿ ಅಲ್ಲೇ ಮುಡಿ ಕೊಟ್ಟು ಬರ್ತಿದ್ದಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ.